ಒಂದೇ ಗಿಡದಲ್ಲಿ 7ರಿಂದ 8 ಹೂಗಳು, ಅದೂ ಕೂಡ ಇಂಥ ಉರಿ ಬಿಸಿಲಿನಲ್ಲಿ. ಜೊತೆಗೆ ಗಿಡದಲ್ಲಿ ಯಾವುದೇ ರೀತಿಯ ರೋಗಗಳಿಲ್ಲ, ಗಿಡದಲ್ಲಿ ಯಾವುದೇ ರೀತಿಯ ಕೀಟಗಳು ಬರಬಾರ್ದು, ಹೂಗಳು ಚೆನ್ನಾಗಿ ಬರಬೇಕು, ಹೂಗಳು ದೊಡ್ಡ ಗಾತ್ರದಲ್ಲಿ ಬರಬೇಕು, ತುಂಬ ಬರಬೇಕು. ಮಿನಿಮಮ್ ಒಂದು ಗಿಡದಲ್ಲಿ 4ರಿಂದ 5 ಹೂಗಳಾದರೂ ಬೇಕೇ ಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರು ಯಾರು ಗಿಡಗಳನ್ನು ನೆಡ್ತಿದ್ದೀರಾ, ಹಚ್ತಾ ಇರ್ತೀರಾ, ಅವರೆಲ್ಲರ ಆಸೆ ಇದೇ ಇರುತ್ತೆ. ಆದರೆ ಅದಕ್ಕೆ ಒಂದು ರೀತಿ ಏನು ಹೇಳಬೇಕು ಅಂತಂದರೆ, ಈ ಎಫಿಡ್ಸ್, ಮಿಲಿಬಗ್ಸ್, ಸ್ಪೈಡರ್ ಮೈಟ್ಸ್, ಬ್ಲ್ಯಾಕ್ ಎಫಿಡ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಕೀಟಗಳು ನಾವು ಯಾವ ಗಿಡಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಇರ್ತೀವಲ್ಲ ಅದೇ ಗಿಡದ ಮೇಲೆ ಅಟ್ಯಾಕ್ ಮಾಡುತ್ತೆ. ನೋಡಿ, ಇದು ಕಟಿಂಗ್ನಿಂದ ನೆಟ್ಟಿರುವಂಥ ಗಿಡ ಎಷ್ಟು ದೊಡ್ಡ ಗಾತ್ರದ ದಾಸವಾಳದ ಗಿಡ ಬಂದಿದೆ. ಬಿಸಿಲು ತುಂಬ ಇರೋದ್ರಿಂದ ಸ್ವಲ್ಪ ಗಿಡದಲ್ಲಿ ಹಳದಿ ಎಲೆಗಳು ಆಗ್ತಾ ಇದೆ. ನಾನು ಗ್ರೀನ್ ನೆಟ್ ಹಾಕುವಂಥ ವ್ಯವಸ್ಥೆ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ಹಳದಿ ಎಲೆಗಳಾಗ್ತಾ ಇದೆ. ನಾನು ಇದನ್ನು ರಿಕವರ್ ಮಾಡ್ಕೊಳ್ತೀನಿ. ಆನಂತರ ನೋಡಿ, ಮೊನ್ನೆ ನಾನು ಗುಲಾಬಿ ಗಿಡದಲ್ಲಿ ಎಲ್ಲ ಹೂಗಳನ್ನು ಕಟ್ ಮಾಡಿ ತೆಗೆದಿದ್ದೆ. ಮತ್ತೆ ಪುನಃ ಅದೇ ಗಿಡದಲ್ಲಿ ಇಷ್ಟೊಂದು ಹೂಗಳು ಬಂದಿದೆ. ನೀವು ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಅದರಲ್ಲಿ ಮೊಗ್ಗುಗಳಿತ್ತು. ಎಲ್ಲ ಹೂಗಳನ್ನು ತೆಗೆದ ನಂತರ ಇವಾಗ ಅದರಲ್ಲಿ ಮತ್ತೆ ದೇಸಿ ಗುಲಾಬಿ ಹೂಗಳು ತುಂಬಾ ಅರಳ್ಕೊಂಡಿದೆ. ಮೊನ್ನೆ ಒಬ್ಬರು ಕೇಳ್ತಾ ಇದ್ರು, ದೇಸಿದ ಗುಲಾಬಿ ಹೂ ಮತ್ತು ಹೈಬ್ರಿಡ್ ಗುಲಾಬಿ ಹೂವಿನ ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತ. ಹೈಬ್ರಿಡ್ ಗುಲಾಬಿ ಹೂ ಏನಾಗುತ್ತೆ, ಒಂದು 3ರಿಂದ 4 ದಿನಗಳವರೆಗೆ ಚೆನ್ನಾಗಿರುತ್ತೆ, ನೀವು ಸೆಮಿ ಶೇಡ್ನಲ್ಲಿ ಇಟ್ಟಿದ್ರೆ ಹಾಗೆ ಅರಳ್ಕೊಂಡಿರುತ್ತೆ. ದೇಸಿ ಗುಲಾಬಿ ಹೂ ಏನಾಗುತ್ತೆ, ಕೇವಲ 1 ದಿನ ಮಾತ್ರ ಅರಳಿರುತ್ತೆ ಹಾಗೂ ಅದರಲ್ಲಿ ಲೈಟಾಗಿ ಸ್ಮೆಲ್ ಇರುತ್ತೆ. ಆದರೆ ಹೈಬ್ರಿಡ್ ಗುಲಾಬಿ ಗಿಡದಲ್ಲಿ ಅಷ್ಟೊಂದು ವಾಸನೆ ಇರಲ್ಲ. ಆಮೇಲೆ ಇದರಿಂದ ಗುಲ್ಕನ್ ಕೂಡ ಮಾಡ್ತಾರೆ. ದೇಸಿ ಗುಲಾಬಿ ಹೂವಿನಿಂದ ತುಂಬಾ ಒಳ್ಳೆಯದು. ಆದರೆ ಹೈಬ್ರಿಡ್ ಗುಲಾಬಿ ಹೂ ಕೇವಲ ಪೂಜೆಗಾಗಿರ್ಬೋದು ಅಥವಾ ನಾವು ನಮ್ಮ ಗಿಡದಲ್ಲಿ ಅರಳಿರೋದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಹೂಗಳು ಬಂದಿದೆ ಅಂತ. ನೀವು ಆ ಫರ್ಟಿಲೈಸರನ್ನು ಒಂದ್ಸರಿ ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಫರ್ಟಿಲೈಸರ್ ಹಾಕಬೇಕಾದ್ರೆ ಈ ಗುಲಾಬಿ ಹೂವಿನ ಗಿಡದಲ್ಲಿ ಬಿಳಿ ಬಣ್ಣದ್ದು ಎಲ್ಲ ಮೊಗ್ಗುಗಳಿತ್ತು, ಇವಾಗ ಎಲ್ಲ ಅರಳ್ಬಿಟ್ಟಿದೆ. ನೋಡಿ, ಇದು ಹೈಬ್ರಿಡ್ ಗುಲಾಬಿ ಹೂ. ಆನಂತರ ಆಗಲೇ ಪಿಂಕ್ ಏನಿತ್ತಲ್ಲ ತುಂಬ ಬಂದಿತ್ತು, ಅದು ದೇಸಿ ಗುಲಾಬಿ ಹೂ. ದೇಸಿ ಗುಲಾಬಿ ತುಂಬ ಬರುತ್ತೆ, ಆದರೆ ಹೈಬ್ರಿಡ್ ಗುಲಾಬಿ ಹೂ ಕೇವಲ ಒಂದೇ ದೊಡ್ಡದಾಗಿ ಬರುತ್ತೆ. ಆನಂತರ ಇದು ಆಬ್ರಾಕಡಾಬ್ರಾ ಅಂತಾರೆ, ಟೈಗರ್ ರೋಸ್ ಕೂಡ ಅಂತ ಕರೀತಾರೆ. ಇದು ಕೂಡ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ಇದರ ಒಂದು ಅಪ್ಡೇಟನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ. ಇದೇ ಗಿಡಕ್ಕೆ ನಾನು ಫರ್ಟಿಲೈಸರ್ ಮಾಡಿದ್ದೆ. ನೋಡಿ ಎಷ್ಟು ಸುಂದರವಾದಂಥ ಹೂಗಳು ಬರ್ತಾ ಇದೆ. ಆನಂತರ ಇವತ್ತಿನ ವಿಷಯ ಏನು ಅಂತಂದರೆ, ದಾಸವಾಳ ಗಿಡ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಗುಲಾಬಿ ಹೂ ಆಗಿರ್ಬೋದು, ಈ ಗಿಡಗಳಲ್ಲಿ ತುಂಬಾ ಮಿಲಿಬಗ್ಸ್ ಎಫಿಡ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಇನ್ಸೆಕ್ಟಿಸೈಡ್ ಅಂದರೆ ಒಂದು ಕೀಟನಾಶಕವನ್ನು ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್, ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದಾನೇ ನಾವು ಆ ಒಂದು ಕೀಟನಾಶಕವನ್ನು ರೆಡಿ ಮಾಡ್ಬೋದು. ನೋಡಿ, ಇಲ್ಲಿ ಮರೂನ್ ಕಲರ್ ದಾಸವಾಳ ಗಿಡದಲ್ಲಿ ತುಂಬಾ ಇರುವೆಗಳು ಒಂದು ಈ ಬ್ಲ್ಯಾಕ್ ಎಫಿಡ್ಸ್ಗೆ ಒಂದು ಆಶ್ರಯ ಕೊಡ್ತಾ ಇದೆ. ಹೀಗಾಗಿ ಈ ಮೊಗ್ಗುಗಳೆಲ್ಲ ಏನಾಗ್ತದೆ, ಉದುರ್ತಾ ಇಲ್ಲ, ಅಷ್ಟೊಂದೇನು ಉದುರ್ತಾನೇ ಇಲ್ಲ. ನಿಜ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಇದರಲ್ಲಿ ಹೂಗಳು ಕೂಡ ಬರ್ತಾ ಇದೆ. ಆದರೆ ನನಗೆ ಇದರಿಂದ ನನ್ನ ಗಿಡಕ್ಕೆ ಸಮಸ್ಯೆ ಆಗಬಾರ್ದು ಅಂತ ನಾನು ಇವತ್ತು ಈ ಒಂದು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ನೋಡಿ, ಇಲ್ಲಿ ಒಂದು ಬಿಳಿ ವಸ್ತುವನ್ನು ತೊಗೊಂಡಿದ್ದೀನಿ. ಇದೇನು ಅಂತಂದರೆ, ನಿಮ್ಮ ಕಿಚನ್ನಲ್ಲಿ ಸಿಗುವಂಥ ಅಡುಗೆ ಸೋಡಾ, ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ. ನಾವು ಇಡ್ಲಿ ದೋಸೆಗೆಲ್ಲ ಫರ್ಮೆಂಟೇಷನ್ ಆಗೋದಕ್ಕೆ ಹಾಕ್ತೀವಲ್ಲ, ಅದು ತುಂಬಾ ಒಳ್ಳೆಯದಿದು ಗಿಡಗಳಿಗೆ. ನಾನು ಹಿಂದೆ ಒಂದು ವಿಡಿಯೋನಲ್ಲೂ ಕೂಡ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಹಲವಾರು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ನೀವು ಹೇಳಿರುವಂಥ ಫರ್ಟಿಲೈಸರ್ ಆಗಿರ್ಬೋದು, ಪೆಸ್ಟಿಸೈಡ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ. ಈ ರೀತಿಯ ಒಂದು ಪಾಸಿಟಿವ್ ರಿಸಲ್ಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ. ನನ್ನಿಂದ ಇನ್ನೊಬ್ಬರಿಗೆ ಮೋಟಿವೇಟ್ ಆಗ್ತಾ ಇದೆ ಗಾರ್ಡನಿಂಗ್ ಮಾಡೋದಕ್ಕೆ ಅಂತ. ಸೊ ನಾನಿಲ್ಲಿ 1 ಲೀಟರ್ ನೀರಿನಲ್ಲಿ 1 ಚಮಚದಷ್ಟು ಬೇಕಿಂಗ್ ಸೋಡಾ ಅಂತಂದರೆ ಅಡುಗೆ ಸೋಡಾ ಹಾಕಿದ್ದೀನಿ. ಆನಂತರ ಇಲ್ಲಿ ನೀಮ್ ಆಯಿಲನ್ನು ತಗೊಳ್ಳಿ. ನಿಮಗೆ ಸಾಧ್ಯ ಆದರೆ ನೀರಿನಲ್ಲಿ ಮಿಕ್ಸ್ ಆಗುವಂಥ ಒಂದು ವಾಟರ್ ಸೊಲ್ಯೂಬಲ್ ಅಂತ ಸಿಗುತ್ತೆ, ಅದನ್ನು ತಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಮೆಡಿಕಲ್ ಸ್ಟೋರ್ನಲ್ಲಿ ಒಂದು 34ರಿಂದ 40 ರೂಪಾಯಿಗೆ ಒಂದು ಸಣ್ಣ ಬಾಟಲ್ ಸಿಗುತ್ತೆ, ಅದನ್ನು ಕೂಡ ತೊಗೊಳ್ಬೋದು. ನೋಡಿ, ನನ್ನ ಹತ್ರ ಈ ಒಂದು ನೀಮ್ ಆಯಿಲ್ ಇದೆ. ಇದನ್ನು ಕೂಡ ನಾನು ಎಷ್ಟು ಈ ಬೇಕಿಂಗ್ ಸೋಡಾ ತೊಗೊಂಡಿದ್ನಲ್ಲ ಅದೇ ಒಂದು ಚಮಚದಿಂದ 1 ಚಮಚದಷ್ಟು ಬೇವಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದು ಕೂಡ ಮಿಲಿಬಗ್ಸ್ಗಳನ್ನು ತುಂಬಾ ಬೇಗ ಹೊಡೆದೋಡಿಸುತ್ತೆ, ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ನೋಡಿ, ಬೇಕಿಂಗ್ ಸೋಡಾನಲ್ಲಿ ಈ ಒಂದು ನೀಮ್ ಆಯಿಲನ್ನು ಹಾಕೋದ್ರಿಂದ ತುಂಬ ಬೇಗ ಅದೇನಾಗುತ್ತೆ, ಆ ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ಈ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನೀಮ್ ಆಯಿಲ್, ಬೇವಿನ ಎಣ್ಣೆ ಹಾಕೋದ್ರಿಂದ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಬೇಬಿ ಸೋಪನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು 1 ಚಮಚದಷ್ಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರುವಂಥ ಹ್ಯಾಂಡ್ ವಾಶ್ ಕೂಡ ಯೂಸ್ ಮಾಡ್ಕೊಂಡು ಈ ಒಂದು ಕೀಟನಾಶಕವನ್ನು ರೆಡಿ ಮಾಡ್ಕೊಳ್ಳೋದು.
ಇದನ್ನು ಕೂಡ ನಾನು 1 ಚಮಚದಷ್ಟು ತೊಗೊಂಡಿದ್ದೀನಿ. ಈ ಒಂದು ಶ್ಯಾಂಪೂ ಹಾಕೋ ಉದ್ದೇಶ ಏನು ಅಂತಂದರೆ, ನೀಮ್ ಆಯಿಲ್ ಏನಿದೆಯಲ್ಲ ಇದು ಇನ್ನೂ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗಲಿ, ಹಾಗೂ ಈ ಆಫಿಡ್ಸ್ ಹಾಗೂ ಮಿಲಿ ಬಗ್ಸ್ಗಳ ಮೇಲೆ ಏನು ಒಂದು ಕೋಟಿಂಗ್ ಇರುತ್ತಲ್ಲ ಅದು ತುಂಬ ಬೇಗ ರಿಮೂವ್ ಆಗಬೇಕು ಅಂತಂದರೆ ಈ 3 ವಸ್ತುಗಳು ನಾವು ಚೆನ್ನಾಗಿ ಮಿಕ್ಸ್ ಮಾಡಲೇಬೇಕು. ನೋಡಿ, ನೀರಿನಲ್ಲಿ ಯಾವುದೇ ರೀತಿ ಆಯಿಲಿನೆಸ್ ಇಲ್ಲ, ಕಂಪ್ಲೀಟಾಗಿ ಅದು ಡಿಸಾಲ್ವ್ ಆಗಿದೆ. ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಅಂದರೆ ಬೇಕಿಂಗ್ ಸೋಡಾ ಹಾಗೂ ಎಣ್ಣೆ ಮತ್ತು ಶ್ಯಾಂಪೂ ಚೆನ್ನಾಗಿ ಮಿಕ್ಸ್ ಆಗಿ ಅದರ ಒಂದು ಎಲ್ಲ ಕಂಟೆಂಟ್ ಅದರಲ್ಲಿ ರಿಲೀಸ್ ಆಗಬೇಕು. ಆ ನಂತರ ನೀವೇನು ಮಾಡಬೇಕು, ಇದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ತುಂಬಿ. ಇದನ್ನು ನೀವು ಯಾವಾಗಲೂ ಉರಿ ಬಿಸಿಲಿನಲ್ಲಿ ಮಾಡಲೇಬೇಡಿ. ಸಾಧ್ಯವಾದಷ್ಟು 5 ಗಂಟೆಯ ನಂತರ, ಇಲ್ಲ ಅಂತಂದರೆ ಬೆಳಿಗ್ಗೆ 8:30 ಒಳಗಡೆ. ಯಾಕಂತಂದರೆ 8 ಗಂಟೆ ಆಯಿತು ಅಂತಂದ್ರೇ ತುಂಬಾ ಬಿಸಿಲು ಬರ್ತಾ ಇದೆ. ಸೊ ಆ 8:30 ಒಳಗಡೆ ನೀವೇನು ಮಾಡಿ ಇದನ್ನು ಸ್ಪ್ರೇ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಾನು ಇದನ್ನು ಎಲ್ಲ ಲಿಕ್ವಿಡನ್ನು, ಕೀಟನಾಶಕವನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ನೀವೇನು ಮಾಡಿ, ಆ ಕೀಟ ಏನು ಅಟ್ಯಾಕ್ ಮಾಡಿರ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಬೇರೆ ಗಿಡಗಳಿಂದ ದೂರ ನೀಡಿ. ಯಾಕಂತಂದರೆ ಕೆಲವೊಮ್ಮೆ ಸ್ಪ್ರೇ ಮಾಡಬೇಕಾದ್ರೆ ನೀರಿನ ರಭಸಕ್ಕೆ ಆ ಕೀಟಗಳು ಬೇರೆ ಗಿಡದ ಮೇಲೂ ಕೂಡ ಹೋಗಿ ಕೂತ್ಕೊಳ್ಬೋದು. ಹಾಗಾಗಿ ಆಮೇಲೆ ಇದನ್ನು ನೀವು ಇವತ್ತು ಸ್ಪ್ರೇ ಮಾಡಿದ್ರೆ ನೆಕ್ಸ್ಟ್ ಡೇ ಮತ್ತೆ ಕಾಣಿಸ್ತಾ ಇದೆ ಅಂತಂದರೆ ಮತ್ತೆ ನೀವೇನು ಮಾಡಿ ಆ ಒಂದು ಕೀಟನಾಶಕವನ್ನು ರೆಡಿ ಮಾಡಿ ತಕ್ಷಣವೇ ಯೂಸ್ ಮಾಡಿ. ಇದನ್ನು ಇಡೋಕ್ಕೆ ಹೋಗಬೇಡಿ. ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ಮತ್ತೆ ಅದೇನಾದರೂ ಕೀಟಗಳು ಕಾಣಿಸ್ತಾ ಇಲ್ಲ ಅಂತಂದರೆ ಒಂದು 4 ದಿನ ಬಿಟ್ಟು ಸ್ಪ್ರೇ ಮಾಡಿ. ಇದನ್ನು ವಾರಕ್ಕೊಮ್ಮೆ ನೀವು ಖಂಡಿತ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ನಾನು ಹೇಳಿರುವಂಥ ಪ್ರತಿಯೊಂದು ಇನ್ಸೆಕ್ಟಿಸೈಡ್ ನಿಮಗೆ ಒಳ್ಳೆಯ ರಿಸಲ್ಟನ್ನೇ ಕೊಡುತ್ತೆ. ನೋಡಿ, ನಾನು ಸ್ಪ್ರೇ ಮಾಡ್ತಾ ಇರುವಂಥ ಒಂದು ಫೋರ್ಸಿಗೆ ಕ್ಯಾಮ್ರಾ ಮೇಲೆಲ್ಲ ಈ ಒಂದು ಲಿಕ್ವಿಡ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಸಿಡಿತಾ ಇರೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದೆ. ನೋಡಿ, ಸ್ಪ್ರೇ ಮಾಡಿದ ತಕ್ಷಣ ಆ ಪೆಟಲ್ಸ್ ಅಂತಂದರೆ ಈ ಹೂವಿನ ಎಸಳುಗಳ ದಳಗಳ ಮಧ್ಯದಲ್ಲೆಲ್ಲ ಇನ್ಸೆಕ್ಟ್ಸ್, ಈ ಆಫಿಡ್ಸ್ ಸಿಕ್ಕಾಕೊಂಡಿರುತ್ತೆ, ಅದನ್ನು ಕೂಡ ಚೆನ್ನಾಗಿ ಸ್ಪ್ರೇ ಮಾಡಿ ರಿಮೂವ್ ಮಾಡಿಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ಆ ಕೀಟಗಳು ಮರಿ ಹಾಕೋದಾಗಿರ್ಬೋದು ಅಥವಾ ಅದರ ಒಂದು ಕಲೆಕ್ಷನ್ ಅಂತಂದರೆ ಅದರ ಒಂದು ಸಂಖ್ಯೆ ಹೆಚ್ಚಾಗೋದು ಏನಾಗುತ್ತೆ, ಇದರಿಂದ ಕಡಿಮೆ ಆಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೀವ್ರವಾದಂಥ ಒಂದು ಸ್ಪ್ರೇ ಬಾಟಲ್ನಿಂದ ನೀವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಖಂಡಿತ ಗಿಡಗಳಾಗಿರ್ಬೋದು ಅಥವಾ ಮಗ್ಗುಗಳಾಗಿರ್ಬೋದು ಇನ್ಯಾವುದೋ ಇನ್ಸೆಕ್ಟ್ಸಿಂದ ಗಿಡಗಳು ಹಾಳಾಗೋದನ್ನು ನೀವೇನು ಮಾಡ್ಬೋದು, ತಪ್ಪಿಸ್ಬೋದು. ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ನಿಮ್ಮ ಹತ್ರ ನೀಮ್ ಆಯಿಲ್ ಇಲ್ಲ ಅಂತಂದರೆ ನೀವೇನು ಮಾಡಿ, ಕೇವಲ ಬೇಕಿಂಗ್ ಸೋಡಾ ಮತ್ತು ಶ್ಯಾಂಪೂ ಕೂಡ ಬಳಸ್ಕೊಂಡು ನೀವು ಒಂದು ಸ್ಪ್ರೇಯನ್ನು ರೆಡಿ ಮಾಡ್ಕೊಳ್ಬೋದು. ಸಾಧ್ಯವಾದಷ್ಟು ನೀಮ್ ಆಯಿಲನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ. ಯಾಕಂತಂದರೆ ಇದು ಗಿಡಗಳಿಗೆ ಒಂದು ರೀತಿ ರಾಮಬಾಣ ಅಂತಲೇ ಹೇಳ್ಬೋದು. ಎಲೆಗಳ ಹಿಂಬದಿಯಲ್ಲೂ ಕೂಡ ಕೆಲವೊಮ್ಮೆ ಸ್ಪೈಡರ್ ಮೈಟ್ಸ್ ಮನೆ ಮಾಡ್ತಾ ಇರುತ್ತೆ. ಅಲ್ಲೂ ಕೂಡ ನೀವೇನು ಮಾಡಿ ಚೆನ್ನಾಗಿ ಗಿಡಗಳನ್ನು ಸ್ಪ್ರೇ ಮಾಡಿ. ಕೀಟ ಇಲ್ಲದೇ ಇರಲಿ ಕಂಪ್ಲೀಟ್ ಗಿಡವನ್ನು ಇದರಿಂದ ತೊಳೆಯೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೀವು ಎಷ್ಟೇ ಫರ್ಟಿಲೈಸರ್ ಹಾಕಿದ್ರೂ ಗಿಡಗಳಲ್ಲಿ ಈ ರೀತಿಯ ಕೀಟಗಳಿತ್ತು ಅಂತಂದರೆ ನೀವು ಏನೇ ಕೆಲಸ ಮಾಡಿದ್ರೂ ಗಿಡದಲ್ಲಿ ಹೂಗಳು ಖಂಡಿತ ಬರಲ್ಲ. ವಾತಾವರಣಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರೋದ್ರಿಂದ ಈ ರೀತಿಯ ಸಮಸ್ಯೆಗಳು ಗಿಡಗಳಲ್ಲಿ ಬರೋದು ಸರ್ವೇ ಸಾಮಾನ್ಯ. ಆದರೆ ನಾವು ಇವುಗಳನ್ನು ಕಾಲಕ್ಕೆ ತಕ್ಕಂತೆ ಹೆಚ್ಚಾಗದೆ ಬೇರೆ ಗಿಡಗಳಲ್ಲಿ ಈ ಒಂದು ಇನ್ಫೆಕ್ಷನ್ ತಲುಪದೇ ಇರೋ ರೀತಿ ನೋಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ನಮಗೆ ಅದರ ಒಂದು ಫಲಿತಾಂಶ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಇದರಿಂದ ನಿಮಗೆ ಉಪಯೋಗ ಕೂಡ ಆಗುತ್ತೆ. ಇದನ್ನು ಸ್ಪ್ರೇ ಮಾಡಿ ನನಗೆ ಖಂಡಿತ ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಹ್ಯಾಪಿ ಗಾರ್ಡನಿಂಗ್.